ಸಿಕ್ಕಿರುವ ಅವಕಾಶದಲ್ಲಿ ಸಾಧನೆ ಮಾಡಿ. ಪದ್ಮಶ್ರೀ ಹರೇಕಳ ಹಾಜಬ್ಬ. ವಿದ್ಯಾವಂತರು, ಶಿಕ್ಷಿತರ ಮಧ್ಯೆ ಇರುವ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಬೇಕು. ಅದಕ್ಕೆ ಬೇಕಾದ ಎಲ್ಲ ಅವಕಾಶ ನಿಮಗೆ ಇದೆ ಎಂದು ಶಿಕ್ಷಣ ಸಂತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಬ್ಬ ಹೇಳಿದರು. ನಗರದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಜನಮಿತ್ರ ಆಯೋಜಿಸಿರುವ 2 ದಿನಗಳ ಎಕ್ಸ್ಪೋಗೆ ಇಂದು ಬೆಳಗ್ಗೆ ಚಾಲನೆ ನೀಡಿ ಮಾತನಾಡಿ, ನಾನು ಸೌಲಭ್ಯ ಇಲ್ಲದ ಹಳ್ಳಿಯಲ್ಲಿ ಹುಟ್ಟಿ ಅಕ್ಷರ ಜ್ಞಾನ ಇಲ್ಲದ ನಾನು 1972ರ ದಶಕದಿಂದಲೂ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದಲ್ಲಿ ಕಿತ್ತಲೆ ಹಣ್ಣು ಮಾರುತ್ತಿರುವ ನನಗೆ ಅದೊಂದು ದಿನ ಇಂಗ್ಲಿಷ್ ಗೊತ್ತಿಲ್ಲದೆ ಆದ ಮುಜುಗರದಿಂದ ಶಾಲೆ ತೆರೆದು ನನ್ನೂರಿನ ಮಕ್ಕಳಿಗೆ ಅಕ್ಷರ ಕಲಿಸಲೇಬೇಕೆಂಬ ಸಂಕಲ್ಪ ಮಾಡಿದೆ. ಈಗಿನ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯ ಇದ್ದು ಸಾಧನೆ ಮಾಡಲು ಒಳ್ಳೆಯ ಅವಕಾಶವಿದ್ದು ಅದನ್ನು ಮಾಡಿ ತೋರಿಸಿ ಎಂದು ತಿಳಿ ಹೇಳಿದರು. ಮಾಡಿದ ಪತ್ರಿಕೆ ನನ್ನನ್ನು ಕನ್ನಡ ಪಬ್ಬದ ವಯಸ್ಸದ ವ್ಯಕ್ತಿ ಮಾಡಿದ ನನ್ನ ಹೇಳಿಕೆ ಈ ಸಂದರ್ಭದಲ್ಲಿ ಹರೇಕಳ ಬಿಟ್ಟು ಹಾಸನ ಡಿಸ್ಟಿಕೆಯಲ್ಲಿ ಕನ್ನಡ ಪತ್ರಿಕೆ ವರ್ಷದ ವ್ಯಕ್ತಿ ಮಾಡಿದ ಪತ್ರಿಕೆಯನ್ನು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನನ್ನನ್ನು ತಂದಿದ್ರು, ಈ ಪತ್ರಿಕೆದ ಮಾಧ್ಯಮ ತಂದರು. ಈ ಸಂದರ್ಭದಲ್ಲಿ ವೇದಿಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ನಂತರ ಕನ್ನಡ ಪಬ್ಬದಲ್ಲಿ ನನ್ನ ಬಾಲ ಹೈಲೈಟ್ ಮಾಡಿದರು. ಇವತ್ತಿಗೆ ನನ್ನನ್ನು ಈ ಮಟ್ಟಿಗೆ ನನ್ನ ಕನ್ನಡ ಪತ್ರಿಕೆ ಮಾಡಿದ್ದನ್ನು ನಾನು ಎಂತೂ ಕೂಡ ಕನಸು ಕಾಣಿಲ್ಲ. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಈ ಎಕ್ಸ್ಪೋ ನಮ್ಮ ಹಾಸನದಲ್ಲೇ ಆಗಿರುವುದು ಹೆಮ್ಮೆಯ ವಿಚಾರ ಎಂದರು. ಅದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕು. ಜೊತೆಗೆ ನಾವು ಜನಮಿತ್ರ ಪತ್ರಿಕೆಗೆ ನಾವೆಲ್ಲ ಇವತ್ತು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಇಲ್ಲಿ ನೋಡ್ತಿದ್ವಿ, ಮೆಟ್ರೋಪಾಲಿಟನ್ ಸಿಟೀಸ್ ದೊಡ್ಡ ನೋಡ್ತಿದ್ವಿ, ಬೆಂಗಳೂರು, ಮೈಸೂರು ಆದ ಕಡೆ. ಆದರೆ ಇಲ್ಲಿ ನಮಗೆ ಈ ಸರಿ ಹಾಸನದಲ್ಲಿ ಬಂದಿರೋದು ತುಂಬಾ ಹೆಮ್ಮೆಯ ಸುದ್ದಿ. ಜೊತೆಗೆ ನಾನು ಈ ಒಂದು ಎಕ್ಸ್ಪೋದಲ್ಲಿ ಭಾಗಿಯಾಗ್ತಾ ಇರೋದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ಬೋದು.